ಸರ್ಕಾರಿ ಸೇವೆಯಲ್ಲಿ ಸುದೀರ್ಘ ಅವಧಿಯ ಕಾರ್ಯನಿರ್ವಹಣೆಯ ಜೊತೆಗೆ ಜನಸ್ನೇಹಿ ಸೇವಾ ಮನೋಭಾವವನ್ನು ಹೊಂದಿರುವ ಅಂಚೆ ಸಿಬ್ಬಂದಿಯೋರ್ವರ ಮಾದರಿ ಕಾರ್ಯ ಗಮನ ಸೆಳೆದಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಖಂಡಿಕಾ ಗ್ರಾಮದ ಕೆಎಲ್ ಮಂಜಪ್ಪ ನಿವೃತ್ತಿಯ ಬಳಿಕ ಸಿಗುವ ಪರಿಹಾರದ ಹಣವನ್ನು ಬಳಸಿ ತಮ್ಮ ಗ್ರಾಮಕ್ಕೆ ನೂತನ ಅಂಚೆ ಕಚೇರಿ ನಿರ್ಮಿಸಿಕೊಟ್ಟಿದ್ದಾರೆ. ಈ ಕುರಿತು ಒಂದು ವರದಿ. 35 ವರ್ಷಗಳ ಕಾಲ ಸುದೀರ್ಘ ಅಂಚೆ ಪಾಲಕನಾಗಿ ಸೇವೆ ಸಲ್ಲಿಸಿದ ಕೆಎಲ್ ಮಂಜಪ್ಪ ತಮ್ಮ ನಿವೃತ್ತಿಯ ಬಳಿಕ ಬಂದ ಪರಿಹಾರದ ಮೊತ್ತಕ್ಕೆ ಮತ್ತಷ್ಟು ಹಣ ಸೇರಿಸಿ ತಮ್ಮ ತಂದೆ ಲಕ್ಷ್ಮೀನಾರಾಯಣಪ್ಪನವರ ನೆನಪಿನಲ್ಲಿ ಅಂಚೆ ಕಚೇರಿ ಕಟ್ಟಡ ನಿರ್ಮಿಸಿದ್ದಾರೆ. ಅವರ ನಿವೃತ್ತಿಯ ದಿನದಂದೇ ಆ ಕಟ್ಟಡವನ್ನು ಜನಾರ್ಪಣೆ ಮಾಡಿ ಗಮನ ಸೆಳೆದಿದ್ದಾರೆ. ಕೇವಲ 275 ರೂಪಾಯಿ ಸಂಬಳಕ್ಕೆ ಸೇವೆ ಆರಂಭಿಸಿದ ಇವರು ನಿವೃತ್ತಿಯ ಅಂಚಿನಲ್ಲಿ ತಿಂಗಳಿಗೆ 27,000 ರೂಪಾಯಿ ಸಂಬಳ ಪಡೆಯುತ್ತಿದ್ದರು. ತಮ್ಮ ನಿವೃತ್ತಿಯ ಬಳಿಕ ಸಿಗುವ ಒಟ್ಟು 1,80,000 ರೂಪಾಯಿಗಳಿಗೆ ಹೆಚ್ಚುವರಿಯಾಗಿ 3 ಲಕ್ಷ ರೂಪಾಯಿಗಳನ್ನು ಸೇರಿಸಿ ನೂತನ ಅಂಚೆ ಕಚೇರಿ ನಿರ್ಮಿಸಿದ್ದಾರೆ. ಮಂಜಪ್ಪನವರ ಈ ಸೇವೆಗೆ ಪತ್ನಿ ಪ್ರಭಾ, ಮಕ್ಕಳಾದ ವಾಗೀಶ್ ಹಾಗೂ ವಿಕ್ರಮ್ ಬೆನ್ನೆಲುಬಾಗಿ ನಿಂತಿದ್ದಾರೆ. ಮಲೆನಾಡಿನ ಹಳ್ಳಿಗಾಡುಗಳಲ್ಲಿ ಸೈಕಲ್ ಏರಿ ಮನೆ ಮನೆಗೆ ಟಪಾಲುಗಳನ್ನು ಮುಟ್ಟಿಸುವ ಸುದೀರ್ಘ ಸೇವೆಯನ್ನು ಸಾರ್ಥಕವಾಗಿ ಸಲ್ಲಿಸಿರುವ ಮಂಜಪ್ಪ ವೃತ್ತಿ ಬದುಕಿನ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ಬದುಕು ಕಟ್ಟಿಕೊಂಡವರು. ಕಾಡು ಹಾದಿಯ ನಿರಂತರ ಸವಾಲುಗಳಿಗೆ ನಿಸ್ವಾರ್ಥ ಸೇವೆಯ ಮೂಲಕವೇ ಉತ್ತರ ಕೊಡುವ ಕಾಯಕದಲ್ಲಿ ಮೆಚ್ಚುಗೆ ಗಳಿಸಿದವರು. ಕೇಂದ್ರ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜನಮನಕ್ಕೆ ಮುಟ್ಟಿಸುವಲ್ಲಿ ಯಶಸ್ವಿ ಸೇವೆ ಸಲ್ಲಿಸಿದ ಇವರು ತಮ್ಮ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯ ಎಲ್ಲ ಶಾಲೆಗಳಿಗೆ, ಮನೆಗಳಿಗೆ ಭೇಟಿ ನೀಡಿ ಯೋಜನೆಯ ಅರಿವು ಮೂಡಿಸಿದ ಕೆಲಸಕ್ಕಾಗಿ ಪುರಸ್ಕಾರವನ್ನು ಪಡೆದಿದ್ದಾರೆ. 101 ನೆನಪು ಸ್ನೇಹ ಸಮ್ಮಿಲನ ಎಂಬ ಕಾರ್ಯಕ್ರಮ ಆಯೋಜಿಸಿದ್ದ ಮಂಜಪ್ಪ ನೂತನವಾಗಿ ನಿರ್ಮಿಸಿರುವ ಅಂಚೆ ಕಚೇರಿಯನ್ನು ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ. ಇವರ ಸೇವೆಗೆ ಅಂಚೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ದೂರದರ್ಶನದೊಂದಿಗೆ ನಿವೃತ್ತ ಅಂಚೆ ಪಾಲಕ ಕೆಎಲ್ ಮಂಜಪ್ಪ 35 ವರ್ಷಗಳ ಕಾಲ ಖಂಡಿಕಾ ಶಾಖೆಯ ಅಂಚೆ ಕಚೇರಿಯನ್ನು ತಮ್ಮ ಮನೆಯಲ್ಲೇ ಮುನ್ನಡೆಸಿದ್ದೇನೆ. ಇದೀಗ ಹೊಸ ಕಟ್ಟಡವನ್ನು ಸರ್ಕಾರಿ ಜಾಗದಲ್ಲಿ ನಿರ್ಮಿಸಿ ಲೋಕಾರ್ಪಣೆ ಮಾಡಲಾಗಿದೆ. ಸುದೀರ್ಘ ವೃತ್ತಿ ಬದುಕಿನಲ್ಲಿ ಜೀವನಕ್ಕೆ ಆಸರೆಯಾದ ಅಂಚೆ ಇಲಾಖೆಯ ಋಣ ತೀರಿಸುವ ಸದಾವಕಾಶ ಇದಾಗಿದೆ. ಹಾಗಾಗಿ ತಮ್ಮ ತಂದೆಯವರ ಹೆಸರಿನಲ್ಲಿ ಈ ಕಟ್ಟಡ ನಿರ್ಮಿಸಿಕೊಡಲಾಗಿದೆ ಎಂದರು. ನಿವೃತ್ತಿ ಹೇಳ್ತಿದ್ದಾಗಲೇ ನನಗೊಂದು ಯೋಚನೆ ಬಂತು. ನಾನು ಯಾಕೆ ಅಂಚೆ ಇಲಾಖೆಗೆ ಒಂದು ಸಣ್ಣ ಬಿಲ್ಡಿಂಗು ನಂದು ಕೊಡುಗೆಯಾಗಿ ನಿವೃತ್ತಿ ಸಮಯದಲ್ಲಿ ಯಾಕೆ ಕೊಡಬಾರ್ದು ಅಂತ ಯೋಚನೆ ಬಂದು, ನನ್ನ ಜೀವನದಲ್ಲಿ ನನಗೆ ಹಂಡೆಯಷ್ಟು ಇಲಾಖೆ ಕೊಟ್ಟಿದೆ. ನಾನು ಒಂದು ಜಂಬಷ್ಟಾದರೂ ನಾನು ಇಲಾಖೆಗೆ ಒಂದು ಕೊಟ್ಟಿದ್ದೇನೆ ಅನ್ನೋ ಒಂದು ಅತ್ಯಂತ ಸಾರ್ಥಕ ಭಾವ ನನಗೆ ಉಂಟಾಗ್ತಾ ಇದೆ. ಸಾಗರದ ಪ್ರಧಾನ ಅಂಚೆ ಪಾಲಕರಾದ ಎಚ್ ತಾರಾಮಣಿ ಇಲಾಖೆಯ ಯೋಜನೆಗಳನ್ನು ಜನತೆಗೆ ತಲುಪಿಸುವಲ್ಲಿ ಮಂಜಪ್ಪ ಯಶಸ್ವಿಯಾಗಿದ್ದಾರೆ. ಅವರ ನಿವೃತ್ತಿಯ ದಿನದಂದೇ ಅಂಚೆ ಕಚೇರಿ ನಿರ್ಮಿಸಿ ಇಲಾಖೆಗೆ ಹಸ್ತಾಂತರಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು. ಅವರ ಸ್ವಂತ ಖರ್ಚಿನಿಂದಲೇ ಗ್ರಾಮ ಪಂಚಾಯಿತಿ ಪಕ್ಕ ಪೋಸ್ಟ್ ಆಫೀಸ್ ಅನ್ನು ನಿರ್ಮಿಸಿದ್ದಾರೆ. ಅವರು ಶೀಘ್ರದಲ್ಲೇ ಈಗ ನಿವೃತ್ತಿ ಹೊಂದಿದ್ದಾರೆ. ಅವರ ಈ ಬೆಳವಣಿಗೆ ನೋಡಿ ತುಂಬಾ ಖುಷಿ ಆಗ್ತಿದೆ. ಅವರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸ್ತೇನೆ. ಶಿಕ್ಷಕಿ ಗಾಯತ್ರಿ ಭಟ್ ಜನವಸತಿ ಪ್ರದೇಶದಲ್ಲಿ ನೂತನ ಅಂಚೆ ಕಚೇರಿ ನಿರ್ಮಾಣವಾಗಿದ್ದು ಮಂಜಪ್ಪನವರ ಕಾರ್ಯ ಅನುಕರಣೀಯ ಎಂದು ಅಭಿಪ್ರಾಯಪಟ್ಟರು. ಮಂಜಪ್ಪನವರು ಸ್ವಂತ ಖರ್ಚಿನಲ್ಲಿ ಪೋಸ್ಟ್ ಆಫೀಸ್ ಅನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅವರಿಗೆ ಪ್ರಶಸ್ತಿಯನ್ನು ಸಹ ಕೊಟ್ಟಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ವಿದ್ಯಾರ್ಥಿನಿ ತನುಷಾ, ಮಂಜಪ್ಪ ಅವರು ನಮ್ಮ ಊರಿನ ಪಂಚಾಯಿತಿ ಕಚೇರಿಯ ಪಕ್ಕದಲ್ಲಿ ಅಂಚೆ ಕಚೇರಿ ನಿರ್ಮಿಸಿಕೊಟ್ಟಿದ್ದು ಈ ಭಾಗದ ಜನರಿಗೆ ಸರ್ಕಾರಿ ಸೇವೆಗಳನ್ನು ತಲುಪಿಸುವ ಕೆಲಸ ಮಾಡಿದ್ದಾರೆ ಎಂದರು. ಮಂಜಪ್ಪನವರು ಪಂಚಾಯಿತಿ ಹತ್ರ ಪೋಸ್ಟ್ ಆಫೀಸ್ ಕೊಟ್ಟಿದ್ದಾರೆ. ಮಂಜಪ್ಪನವರಿಗೆ ಧನ್ಯವಾದಗಳು. ಈ ಯೋಜನೆಯಿಂದ ನನಗೆ ಅನುಕೂಲವಾಗಿದೆ. ಅದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಗ್ರಾಮಸ್ಥ ಪ್ರಸನ್ನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಣ್ಣ ಗ್ರಾಮವಾದ ಖಂಡಿಕಾದಲ್ಲಿ
ಅಂಚೆ ಪಾಲಕರಾಗಿದ್ದ ಮಂಜಪ್ಪ ಆರಂಭದಿಂದ ಮನೆಯಲ್ಲಿಯೇ ಅಂಚೆ ಕಚೇರಿ ನಡೆಸುತ್ತಿದ್ದರು ಎಂದು ಸ್ಮರಿಸಿದರು. ಒಂದು ಸಣ್ಣ BPM ಆಗಿ ಅನುಭವ ಸಂಬಳದಲ್ಲೇ ತನ್ನ ಮನೆಯಲ್ಲೇ ಇರ್ತಕ್ಕಂಥ ಕಚೇರಿನ ಒಂದು ಸಾರ್ವಜನಿಕ ಸೇವೆಗೆ ಒಂದು ಬಿಲ್ಡಿಂಗ್ ಕಟ್ಟಿಕೊಟ್ಟು ಬಿಡಿಸ್ಕೊಡೋದು ಬಹುಶಃ ಪ್ರೂಫ್ ಅಂತ ನಮ್ಗೆ ಅನಿಸ್ತದೆ. ಅದು ಅಂಥ ಕೆಲಸ ಮಾಡ್ಕೊಂಡಿದ್ದಾರೆ. ಬಹುಶಃ ಇದು ಜನ ಚೆನ್ನಾಗಿ ಉಪಯೋಗಿಸಿದೆ. ಭಾರಿ ಒಂದು ನಮಗೆಲ್ಲ ಒಂದು ಭಾರಿ ಒಂದು ಖುಷಿಯಾಗಿದೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರೂಪಾ ಚನ್ನಬಸಪ್ಪಗೌಡ ನಿವೃತ್ತಿಯ ಬಳಿಕ ಅಂಚೆ ಕಚೇರಿ ಕಟ್ಟಿಕೊಡುವ ಮೂಲಕ ಮಂಜಪ್ಪ ಈ ಭಾಗದ ಜನರಿಗೆ ನೆರವಾಗಿದ್ದಾರೆ ಎಂದರು. ಅಂಚೆ ಪಾಲಕರಾದಂತಹ ಶ್ರೀ ಮಂಜಪ್ಪ ಸರ್ ಅವರು ಅವರ ನಿವೃತ್ತಿಯ ಉಡುಗೊರೆಯಾಗಿ ನಮ್ಮ ಸಮಾಜಕ್ಕೆ ಒಂದು ಅಂಚೆ ಕಚೇರಿ ಕಟ್ಟಡವನ್ನ ನಿರ್ಮಿಸಿ ಕೊಡ್ತಾ ಇದ್ದಾರೆ. ಅವರು ಸದರಿ ಕಟ್ಟಡವನ್ನ ಸ್ವಂತ ಖರ್ಚಿನಲ್ಲಿಯೇ ನಿರ್ಮಿಸುತ್ತಿದ್ದು ಈಗೇನು ಕೆಲವೇ ದಿನಗಳಲ್ಲಿ ಅದು ಲೋಕಾರ್ಪಣೆಗೊಳ್ಳಲಿದೆ. ಸರ್ಕಾರದ ವೃತ್ತಿಯಲ್ಲಿರುವ ಜನರು ಜನಮುಖಿಯಾಗಿ ಸೇವೆ ಸಲ್ಲಿಸುವ ಅಪರೂಪದ ಘಟನೆಗೆ ಸಾಕ್ಷಿಯಾಗಿರುವ ಮಂಜಪ್ಪ ಹಲವರಿಗೆ ಮಾದರಿಯಾಗಿದ್ದಾರೆ. ಸಮಾಜದಿಂದ ಪಡೆದ ಋಣವನ್ನು ಸಮಾಜಕ್ಕೆ ಮರಳಿಸುವ ಇಂತಹ ಪ್ರಯತ್ನಗಳು ಶ್ಲಾಘನೀಯ.